ಹಾಯ್ ನಮಸ್ಕಾರ ಎಲ್ರಿಗೂ. ನಾವೀಗ ಹೋಗ್ತಾ ಇದ್ವಿ ಫುಜರದಲ್ಲಿರುವ ಅಡ್ವೆಂಚರ್ ಪಾರ್ಕಿಗೆ. ನಾವು ಹೋಗ್ತಾ ಇರುವಾಗ ದಾರಿಯಲ್ಲಿ ನಮಗೆ ಈ ಥರದೊಂದು ಬೆಟ್ಟ ಗುಡ್ಡಗಳು ತುಂಬ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ನೋಡಿಕೊಂಡು ಕನ್ನಡ ಸಾಂಗ್ ಕೇಳ್ಕೊಂಡು ಹೋದ್ವಿ. ಇದೇ ನಮ್ಮ ಡೆಸ್ಟಿನಿ. ಇಲ್ಲಿ ಹೋದ್ಮೇಲೆ ನಮಗೆ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಟಿಕೆಟು ಪ್ರತಿ ಸಲನೂ ಒಂದೊಂದು ರೇಟ್ ಇರುತ್ತೆ. ವೀಕೆಂಡಲ್ಲಿ ವೀಕ್ ಡೇಸಲ್ಲಿ ಬೇರೆ ಬೇರೆ ರೇಟ್ ಇರುತ್ತೆ. ಹಾಗೆ ನಾವು ಟಿಕೆಟ್ ತೊಗೊಂಡು ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಮ್ಮ ರೂಮ್ ಕಡೆಗೆ. ಯಾಕಂದರೆ ಅದು ಒಂದೊಂದು ಚಾಲೆಟ್ ತುಂಬ ದೂರ ಇರುತ್ತೆ. ಸೊ ನಮ್ಮ ಲಗೇಜ್ ಎಲ್ಲ ತೊಗೊಂಡು ನಮ್ಗೆ ಹೋಗ್ಲಿಕ್ಕಾಗಲ್ಲ. ಹಾಗೆ ಅವರೇ ಕರ್ಕೊಂಡು ಹೋಗ್ತಾರೆ. ಇದೇ ನಮ್ಮ ರೂಮ್ ಟೂರ್. ಇಲ್ಲಿ ವ್ಯೂ ಅಂತೂ ಸಖತ್ತಾಗಿತ್ತು. ಬಟ್ ನಮ್ಗೆ ನೋಡಲಿಕ್ಕೆ ಟೈಮೇ ಇರಲಿಲ್ಲ. ಆಫ್ಟರ್ನೂನ್ ನಾವು ಹೋಗಿದ್ವಿ ಮತ್ತು ನೆಕ್ಸ್ಟ್ ಡೇ ಆಫ್ಟರ್ನೂನ್ ಚೆಕ್ಔಟ್ ಆಗಬೇಕಿತ್ತು. ಸೊ ನಾವು ಹಾಗೆ ಒಂದು ರೌಂಡ್ ರೂಮನ್ನು ನೋಡಿಕೊಂಡು ಹೊರಗಡೆ ಒಂದು ವಾಕ್ ಹೋಗಿ ಬರೋಣ ಅಂತ ಹೋದ್ವಿ. ಅಲ್ಲಿ ತುಂಬ ಆಕ್ಟಿವಿಟೀಸ್ ಇದೆ ಅಂತ ಹೇಳಿದರು. ಹಾಗೆ ನೋಡ್ಕೊಂಡು ಬರೋಣ ಹೋದ್ವಿ. ಅಲ್ಲಿ ಕಾಫಿ ಶಾಪ್ ಕೂಡ ಇತ್ತು. ಹಾಗೆ ಬೋನ್ ಫೈರ್ಗೆ ವುಡ್ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ಬೇಕಿದ್ರೆ ನೀವು ಹೊರಗಡೆಯಿಂದ ಕೂಡ ತಗೊಂಡು ಬರ್ಬೋದು. ಮತ್ತು ಅಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಸೈಕ್ಲಿಂಗು, ಟ್ರಕ್ಕಿಂಗು ಮತ್ತು ಕ್ಲೈಂಬಿಂಗು ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಮಕ್ಕಳಿಗಂತೂ ತುಂಬ ಎಂಜಾಯ್ ಮಾಡ್ಬೋದು. ಹಾಗೆ ಕಯಾಕಿಂಗ್ ಕೂಡ ಇತ್ತು. ನಾವು ಕಯಾಕಿಂಗ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಆಲ್ರೆಡಿ ಕತ್ಲಾಗ್ತಾ ಬರ್ತಿತ್ತು. ಸೊ ವೇಸ್ಟ್ ಅಂತ ಹೇಳಿ ನಾವಿನ್ನೂ ಮಾಡಲಿಲ್ಲ. ಹಾಗೆ ಸನ್ಸೆಟ್ ನೋಡ್ಕೊಂಡು ಹೋಗೋಣ ಅಂತ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಹಾಗೆ ವೆಯ್ಟ್ ಮಾಡ್ತಾ 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 ಅಂತೂ ಸನ್ಸೆಟ್ ಅಂತೂ ಹಾಗೆ ಬಿಟ್ಟು ವಾವ್, ಸನ್ಸೆಟ್ ಬಗ್ಗೆ ಅಂತೂ ಹೇಳಲಿಕ್ಕೆ ಎರಡು ಮಾತೇ ಇಲ್ಲ. ಅಷ್ಟು ಚೆನ್ನಾಗಿತ್ತು ನೋಡಲಿಕ್ಕೆ. ತುಂಬಾ ಖುಷಿ ಆಯಿತು. ಆ ಸನ್ಸೆಟ್ ನೋಡ್ತಾ ಇದ್ದರೆ ಎಲ್ಲ ಮನಸ್ಸಲ್ಲಿರೋದೆಲ್ಲ ನೆನಪು ಹೋಗ್ಬಿಡುತ್ತೆ. ಹಾಗೆ ನಾವು ಕತ್ಲಾಗಿತ್ತು, ರೂಮ್ ಕಡೆ ಹೊರಟ್ವಿ. ರೂಮ್ ಕಡೆ ಹೋಗ್ತಾ ಹಾಗೆ ಹಸುವಾಗಿತ್ತು. ಸ್ವಲ್ಪ ನಮ್ಮ ಹೊಟ್ಟೆ ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಹಾಗೆ ನಾವು ಸುಮಾರು ಫಿಶ್ಶು, ಚಿಕನ್ನು ಮತ್ತು ಸ್ವೀಟ್ ಪೊಟೆಟೊ, ಕಾರ್ನು ಹೀಗೆ ಸುಮಾರು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಅದನ್ನು ಫ್ರೈ ಮಾಡಲಿಕ್ಕಂತೇಳಿ ನನ್ನ ಹಸ್ಬೆಂಡು ಮತ್ತು ಬ್ರದರು ಬೆಂಕಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬೆಂಕಿ ಹತ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಾಗ್ತು. ಅಂತೂ ಇಂತೂ ಬೆಂಕಿ ಆಯಿತು. ನಂತರ ನಾವು ಫಿಶ್, ಚಿಕನ್ ಫ್ರೈ ಎಲ್ಲ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾವುದೋ ಒಂದು ಪ್ಲೇಸಿಗೆ ಹೋಗಿ ಹೊರಗಡೆ ನಾವು ಚಿಕನ್ನು, ಫಿಶ್ಶು ಎಲ್ಲ ಮಾಡ್ಕೊಂಡು ತಿನ್ನೋದು, ಅದ್ರದ್ದೊಂದು ಮಜಾನೇ ಬೇರೆ. ಇದು ನಮ್ಮ ಚಿಕನ್ ಫ್ರೈ, ಫಿಶ್ ಫ್ರೈ. ತುಂಬಾ ಖುಷಿ ಆಯಿತು. ನಂತರ ನಾವು ಸ್ವಲ್ಪ ಹೊತ್ತಿನೊಳಗೆ ನಾವು ಅಲ್ಲಿ ಕುತ್ಕೊಂಡು ತಿನ್ನಬೇಕು ಅನ್ನೋಷ್ಟರೊಳಗೆ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಮಳೆ ಮೇಲ್ಗಡೆ ರೂಪ್ ಸಹ ಸರಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಬೇಗ ಬೇಗ ಟೆಂಟ್ ರೆಡಿ ಮಾಡೋಣ ಅಂತ ಟೆಂಟ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟೆಂಟ್ ಎಲ್ಲ ರೆಡಿ ಮಾಡಿದ್ವಿ. ಅಷ್ಟರೊಳಗೆ ನಮ್ದು ಫಿಶ್ ಸ್ವಲ್ಪ ಬಾಕಿ ಇತ್ತು. ಹಾಗೆ ಇರೋ ಬೆಂಕಿಯಲ್ಲಿ ನಾವು ಬೇಗ ಫಿಶ್ ಫ್ರೈ ಅಂತೂ ಮಾಡಿದ್ವಿ. ನಂತರ ನಾವು ಟೆಂಟ್ಗೆ ರೆಡಿ ಮಾಡಿದ್ವಿ. ಟೆಂಟ್ ಯಾಕಂದರೆ ನಮ್ಮ ಐಟಮ್ ಎಲ್ಲ ಹೊರಗಡೆನೇ ಇತ್ತು. ರೂಫ್ ಇಲ್ಲದೆ ಇರೋ ಕಾರಣ ಎಲ್ಲ ಒದ್ದೆ ಆಗ್ತಿತ್ತು. ಫಿಶ್ಶು ಮತ್ತು ಚಿಕನ್ ಕೂಡ ಒದ್ದೆ ಆಗ್ತಿತ್ತು. ಸೊ ಬೇಗ ಬೇಗ ಟೆಂಟ್ ರೆಡಿ ಮಾಡಿದ್ವಿ. ಅಂತೂ ಇಂತೂ ಹೇಗೋ ಒದ್ದಾಡಿ ನಾವು ಟೆಂಟ್ ರೆಡಿ ಮಾಡಿ ಟೆಂಟ್ ಹಾಕಿಬಿಟ್ರಿ. ತುಂಬಾ ಖುಷಿ ಆಯಿತು. ಟೆಂಟ್ ನೋಡಿ ಒಳಗಡೆನೇ ಇರೋಣ ಅನಿಸ್ತಿತ್ತು. ಅಷ್ಟು ಚಳಿ ಕೂಡ ಇತ್ತು. ಮತ್ತು ನಾವು ಹಾಗೆ ಚಳಿ ಜಾಸ್ತಿ ಇತ್ತಂತ ಬೋನ್ ಫೈರ್ ಹಾಕುವಂಥ ಬೋನ್ ಫೈರ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಅದೊಂಥರ ಡಿಫ್ರೆಂಟ್ ಅನುಭವ ಅಂತ ಹೇಳ್ಬೋದು. ನಾವು ಹಾಗೆ ಚಿಕ್ಕದಾಗಿ ಒಂದು ಡ್ಯಾನ್ಸ್ ಕೂಡ ಮಾಡಿದ್ವಿ. ಹಾಗೆ ಬೆಂಕಿ ಆರ್ತಾ ಬಂತು. ಮತ್ತು ತುಂಬ ಲೇಟ್ ಆಗಿತ್ತು ಅಂತ ನಾವು ಅಲ್ಲೇ ಮಲ್ಕೊಂಡ್ವಿ. ಹಾಗೆ ಬೆಳಗಾದ್ಮೇಲೆ ನನ್ನ ಹಸ್ಬೆಂಡ್ ಆಮ್ಲೆಟ್ ಮಾಡಿದರು. ಅವರಂತೂ ಆಮ್ಲೆಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ತುಂಬ ಸಖತ್ತಾಗಿ ಮಾಡ್ತಾರೆ ಆಮ್ಲೆಟ್. ಹಾಗೆ ನಾವು ಅದೇ ಬೆಂಕಿ ಗಂಡದಲ್ಲಿ ಟೀ ಕೂಡ ಮಾಡ್ಕೊಂಡ್ವಿ. ಆ ಬೆಟ್ಟದ ಹತ್ರ ನಿಂತ್ಕೊಂಡು ಟೀ ಕುಡಿಯೋ ಮಜಾನೇ ಬೇರೆ ಅಂತ ಹೇಳ್ಬೋದು. ನಂತರ ನನ್ನ ಬ್ರದರು ನಮ್ಮ ರೂಮ್ನ ಎದುರುಗಡೆ ಇರೋ ಬೆಟ್ಟದ ಮೇಲ್ಗಡೆ ಹೋದ. ಫಸ್ಟಿಗೆ ನಾನು ಅವನಿಗೆ ಸರಿ ಬೈದೆ, ಯಾಕೆ ಹೋದದು ಅಷ್ಟು ದೂರ ಬೆಟ್ಟದ ಮೇಲ್ಗಡೆ ಹತ್ಕೊಂಡು ಹೋಗಿದ್ದ, ತುಂಬ ಬಿಸಿಲಿತ್ತು, ಸರಿ ಬೈದೆ. ಬಟ್ ಅವ್ನು ಮಾಡಿದ ವಿಡಿಯೋ ನೋಡಿ ನನಗಂತೂ ಆಮೇಲೆ ತುಂಬಾ ಖುಷಿಯಾಗಿತ್ತು. ಯಾವ ಡ್ರೋನ್ ವಿಡಿಯೋಕ್ಕೂ ಕಮ್ಮಿ ಇರಲಿಲ್ಲ. ಆ ವಿಡಿಯೋ ಅಷ್ಟು ಚೆನ್ನಾಗಿ ಬಂದಿತ್ತು. ಎದುರುಗಡೆ ಇರೋ ಬೆಟ್ಟದ ಮೇಲ್ಗಡೆ ಹೋಗಿ ತೆಗೆದಿದ್ದ ಸೇಮ್ ಡ್ರೋನಲ್ಲಿ ತೆಗ್ದ ಹಾಗೆ ಇತ್ತು ವಿಡಿಯೋ. ತುಂಬಾ ಖುಷಿ ಆಯಿತು ಆ ವಿಡಿಯೋ ನೋಡಿ. ವರ್ತ್ ಅಂತ ಅನಿಸ್ತು ನನಗೆ. ಹಾಗೆ ಆಮೇಲೆ ನಾವು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಚೆಕ್ಔಟ್ ಆದ್ವಿ. ಹಾಗೆ ಮನೆ ಕಡೆ ಹೋದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.